ಇದು ದೇಶದ ಗಮನ ಸೆಳೆಯುವ ರಾಜ್ಯದ ಅತಿ ದೊಡ್ಡ ಸುದ್ದಿ. ಪವರ್ ಟಿವಿ ಇಂಪ್ಯಾಕ್ಟ್ ಸುದ್ದಿ ಜಗತ್ತಿನಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ. ರೈತರ ಪರ, ಜನರ ಪರ ಸದಾ ಮಿಡಿಯುವಂತ ವಾಹಿನಿ ಪವರ್ ಟಿವಿ. ಆಲಮಟ್ಟಿ ಡ್ಯಾಂ ಎತ್ತರ ಹೆಚ್ಚಳಕ್ಕೆ ರೈತರಿಗೆ ಪರಿಹಾರ ಘೋಷಣೆ ಆಗಿದೆ. ಪವರ್ ಟಿವಿಯಲ್ಲಿ ಉತ್ತರ ಕೊಡಿ ಕಾರ್ಯಕ್ರಮದ ಬಿಗ್ ಇಂಪ್ಯಾಕ್ಟ್ ಇದು. ಬೆಳಗಾವಿ, ಬಾಗಲಕೋಟೆ ಈ ಜಿಲ್ಲೆಯಲ್ಲಿ ನಡೆದಂತಹ ಉತ್ತರ ಕೊಡಿ ಕಾರ್ಯಕ್ರಮ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಈ ಕಾರ್ಯಕ್ರಮ ಅವತ್ತು ಪವರ್ ಟಿವಿಗೆ ಹೇಳಿದಂತೆ ಇವತ್ತು ಪರಿಹಾರವನ್ನ ಘೋಷಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ನೋಡಿ, ಪವರ್ ಟಿವಿ ಬೆಳಗಾವಿ ಮತ್ತು ಬಾಗಲಕೋಟೆಯಲ್ಲಿ ಉತ್ತರ ಕೊಡಿ ಅನ್ನುವಂತಹ ಬಹಳ ದೊಡ್ಡ ಕಾರ್ಯಕ್ರಮವನ್ನ ಇಟ್ಕೊಂಡು ಆ ಭಾಗದ ಜನರಿಗೆ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅದರ ಬಗ್ಗೆ ನೇರವಾಗಿ ಜನಪ್ರತಿನಿಧಿಗಳ ಹತ್ರ ಪ್ರಶ್ನೆ ಮಾಡಿತ್ತು. ಉತ್ತರ ಕೊಡಿ ಅಂತ ಹೇಳಿ ಅವತ್ತು ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಪರಿಹಾರವನ್ನ ಘೋಷಿಸ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಅದರಂತೆ ನಡ್ಕೊಂಡಿದ್ದಾರೆ. ಈಗ ಆಲಮಟ್ಟಿ ಜಲಾಶಯ ಎತ್ತರ ಹೆಚ್ಚಳಕ್ಕೆ ಪರಿಹಾರವನ್ನ ಘೋಷಿಸಿದ್ದಾರೆ. ಪ್ರತಿ ಎಕರೆಗೆ 40 ಲಕ್ಷ ಪರಿಹಾರವನ್ನ ರಾಜ್ಯ ಸರ್ಕಾರ ನಿಗದಿ ಮಾಡಿದೆ. ಒಣ ಭೂಮಿಗೆ ಪ್ರತಿ ಎಕರೆಗೆ 30 ಲಕ್ಷ ಪರಿಹಾರ ಘೋಷಣೆ. ಮುಳುಗಡೆ ಆಗುವ ಭೂಮಿಗೆ ಸರ್ಕಾರದಿಂದ ಪರಿಹಾರವನ್ನ ನಿಗದಿ ಮಾಡಲಾಗಿದೆ. ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಇದು. ಇವತ್ತು ನಡೆದ ವಿಶೇಷ ಕ್ಯಾಬಿನೆಟ್ನಲ್ಲಿ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ವಿಶೇಷ ಸಂಪುಟ ಸಭೆಯ ಬಳಿಕ ಸಿಎಂ ಹಾಗೆ ಡಿಸಿಎಂ ಮಾಹಿತಿಯನ್ನ ನೀಡಿದ್ದಾರೆ. ಆಲಮಟ್ಟಿ ಜಲಾಶಯ ಎತ್ತರ ಹೆಚ್ಚಳಕ್ಕೆ ಪರಿಹಾರವನ್ನ ಸರ್ಕಾರ ಘೋಷಿಸಿದೆ. ಪ್ರತಿ ಎಕರೆಗೆ 40 ಲಕ್ಷ ರೂಪಾಯಿ, ಒಣ ಭೂಮಿಗೆ ಪ್ರತಿ ಎಕರೆಗೆ 30 ಲಕ್ಷ ರೂಪಾಯಿ. ಇದಕ್ಕಿಂತ ದೊಡ್ಡ ಸುದ್ದಿ ಇದೆಯಾ? ಇದಕ್ಕಿಂತ ಒಂದು ದೊಡ್ಡ ಇಂಪ್ಯಾಕ್ಟ್ ಇದೇನೋ ನಾವು ಬಹಳ ದೊಡ್ಡ ಕೆಲಸ ಮಾಡ್ಬಿಟ್ಟಿದೀವಿ ಅಂತ ನಮ್ಮ ಬೆನ್ನು ನಾವು ತಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಎಲ್ಲೋ ಒಂದು ಸಾರ್ಥಕತೆ, ಒಂದು ಸಮಾಧಾನ, ನಾವೊಂದು ಕಾರ್ಯಕ್ರಮ ಮಾಡಿ ರೈತರ ಒಂದು ವಿಚಾರವನ್ನ ಮುಖ್ಯಮಂತ್ರಿಗಳಿಗೆ ಮುಟ್ಟಿಸಿದಾಗ ಅವರು ಹೇಳ್ದಂತೆ ನಡ್ಕೊಂಡು ಇವತ್ತು ರೈತರಿಗೆ ಒಂದು ಒಳ್ಳೆಯ ಪರಿಹಾರದ ಹಣ ಸಿಗ್ತಾ ಇದೆ ಅನ್ನುವಂಥದ್ದು. ಇನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ರು ಏನು ಮಾತಾಡಿದ್ದಾರೆ ಕೇಳಿಸ್ಕೊಂಡು. ಕೃಷ್ಣ ಯೋಜನೆ, ನೀರಾವರಿ ಯೋಜನೆ 3ನೇ ಹಂತ, ಆಮೇಲೆ ಟ್ರಿಬ್ಯುನಲ್ ನಂಬರ್ 2 ಅವಾರ್ಡ್ ಟ್ರಿಬ್ಯುನಲ್ ಅದು ತೀರ್ಪು ಕೊಟ್ಟಿದೆ. ಆ ತೀರ್ಪಿನ ಪ್ರಕಾರ ಈಗಿರ್ತಕ್ಕಂಥ 219.6 ಮೀಟರ್, 559.6, 19.6 ಮೀಟರ್ ಈಗಿರ್ತಕ್ಕಂಥದ್ದು. ಇದರಿಂದ 524.256 ಮೀಟರ್ ನಮಗೆ ಟ್ರಿಬ್ಯುನಲ್ನವರು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಎತ್ತರಿಸೋದ್ರಿಂದ 75,000 ಎಕರೆಗೂ ಹೆಚ್ಚು ಜಮೀನು ಮುಳುಗಡೆ ಆಗ್ತದೆ. 75,000ಕ್ಕೂ ಹಿನ್ನೀರು ಈ ಎತ್ತರಿಸೋದ್ರಿಂದ ಹಿನ್ನೀರು ಆಗುತ್ತಲ್ಲ, ಆ ಹಿನ್ನೀರಿನಲ್ಲಿ ಮುಳುಗಡೆ ಆಗ್ತದೆ. 75,000ಕ್ಕೂ ಹೆಚ್ಚು ಎಕರೆ. ಅದಕ್ಕೆ ಭೂಮಿಗೆ ಪರಿಹಾರ ಕೊಡಬೇಕು. ಸುಮಾರು 5 ಲಕ್ಷ ಹೆಕ್ಟೇರ್ 5 ಲಕ್ಷ ಹೆಕ್ಟೇರ್ 5 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚಾಗಿ ನೀರಾವರಿ ಆಗ್ತದೆ. ಸುಮಾರು 14ರಿಂದ 15 ಲಕ್ಷ ಎಕರೆ. ಇದು ಒಂದು ದೊಡ್ಡ ಪ್ರಾಜೆಕ್ಟ್. ಇದರಿಂದ ಆ ಭಾಗದ ರೈತರ ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಅವರ ಜೀವನ ಮಟ್ಟನೂ ಕೂಡ ಸುಧಾರಣೆ ಆಗ್ತದೆ. ಬರಡು ಪ್ರದೇಶಕ್ಕೆ ನೀರು ಕೊಡ್ತಕ್ಕಂಥ ಕೆಲಸ. ಆ ಸಭೆಯಲ್ಲಿ ಆಯ್ತು, ಒಟ್ಟಾರೆ ನಾವು ಈ ಅವಾರ್ಡ್ ಅನ್ನ ಒಂದು ಬಾರಿ ಮಾಡಲಿಕ್ಕೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿ ಸುಮಾರು 10 ಸುತ್ತಿನ ಚರ್ಚೆಯನ್ನ ಕಾನೂನು ಚೌಕಟ್ಟಿನಲ್ಲಿ, ಆರ್ಥಿಕ ಚೌಕಟ್ಟಿನಲ್ಲಿ, ಆಡಳಿತ ಚೌಕಟ್ಟಿನಲ್ಲಿ ಮತ್ತು ರೈತರ ಹಿತದೃಷ್ಟಿಯಿಂದ ಇವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಚರ್ಚೆಯನ್ನ ನಾವು ಮಾಡಿದ್ದೇವೆ. ಈ ಮಧ್ಯದಲ್ಲಿ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಕೂಡ ನಾವು ಇದನ್ನ ಎತ್ತರ ಮಾಡಲಿಕ್ಕೆ 524 ಎತ್ತರ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೇವೆ ಅಂತ ಅವ್ರು ಹೇಳಿದ್ದಾರೆ. ಅದು ನಮ್ದು ಪ್ರತ್ಯೇಕವಾದಂತಹ ಹೋರಾಟವನ್ನು ನಾವು ನಡೆಸ್ತೇವೆ. ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದ ಈ ಸಚಿವ ಸಂಪುಟ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಮಾತ್ರ ಸೀಮಿತಗೊಳಿಸಿ ಒಂದು ವಿಶೇಷ ಸಭೆ ನಡೆಸಿರುವುದು ಇತಿಹಾಸದಲ್ಲೇ ಮೊದಲು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಯೋಜನೆಯ ಕುರಿತು ಅವರಿಗಿರುವ ಬದ್ಧತೆ, ರೈತರ ಬಗ್ಗೆ ಇರುವ ಅವರ ಕಾಳಜಿ
ರೈತರ ಪರ ಜನಪರ ಕಾಳಜಿಯಿಂದಾಗಿ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಅನ್ನುವ ಅವರ